ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 6 ಆತ್ಮ ಸಂಯಮ ಯೋಗ. ಇದರಿಂದ ನಾವು 4ನೇ ಶ್ಲೋಕವನ್ನು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ ಅಂತ ಒಂದು ಸರಿ ರಿವೈಸ್ ಮಾಡ್ಕೊಂಡು ಬಂದ್ಬಿಡೋಣ. ಈ ಶ್ಲೋಕದ ಮುಖ್ಯವಾದ ಅರ್ಥ ಏನು ಅಂತಂದರೆ, ಯಾವುದೇ ಒಬ್ಬ ಮನುಷ್ಯ ಯಾವುದೇ ಸಮಯದಲ್ಲಾಗಿರ್ಬೋದು ಇಂದ್ರಿಯಗಳ ಭೋಗಗಳಲ್ಲಿ ಮತ್ತು ಕರ್ಮಗಳಲ್ಲಿ ಆಸಕ್ತನಾಗೋದಿಲ್ವೋ ಅವನು ಎಲ್ಲ ಸಂಕಲ್ಪಗಳನ್ನು ತ್ಯಾಗ ಮಾಡಿರ್ತಾನೆ. ಅಂಥ ಮನುಷ್ಯನನ್ನು ಯೋಗಾರೂಢ ಅಂತ ಕರೀತಾರೆ ಅಂತ ಈ ಒಂದು ಶ್ಲೋಕದ ಅರ್ಥ. ಯಾವಾಗ ನಮ್ಮಲ್ಲಿ ಆಸಕ್ತಿ ಬರುತ್ತೋ ಆ ಆಸಕ್ತಿಯಿಂದನೇ ಕಾಮನೆ ಅನ್ನೋದು ಉತ್ಪತ್ತಿ ಆಗೋದು. ಆಸಕ್ತಿನೇ ಇಲ್ಲ ಅಂತಂದರೆ ಕಾಮನೆ ಅನ್ನೋದು ಬರೋದೇ ಇಲ್ಲ. ಸೊ ಇಲ್ಲಿ ಆಸಕ್ತಿ ಇರೋದಿಲ್ಲ ಅಂತಂದರೆ ಕಾಮನೇನೂ ಇರೋದಿಲ್ಲ ಅಂತಲೇ ನಾವು ಅರ್ಥ ಮಾಡ್ಕೊಳ್ಬೇಕು. ಇನ್ನು ಸರ್ವ ಸಂಕಲ್ಪ ಸನ್ಯಾಸ ಅಂತಂದರೆ ಅರ್ಥ ಏನು ಅಂದರೆ, ಮೊದಲು ಸಂಕಲ್ಪಗಳು ಅಂತಂದರೆ ಅರ್ಥ ಏನು? ಈಗ ಮಮತೆಯಿಂದ, ಆಸಕ್ತಿಯಿಂದ ಅಥವಾ ದ್ವೇಷದಿಂದ ಆಗಿರ್ಬೋದು ಸಾಂಸಾರಿಕ ವಿಷಯಗಳ ಚಿಂತನೆಯನ್ನು ಮಾಡ್ತೀವಲ್ವ ನಾವು ಒಳಗಡೆಯಿಂದ, ಅದನ್ನು ಸಂಕಲ್ಪ ಅಂತ ಕರೀತಾರೆ. ಈ ಸಂಕಲ್ಪವನ್ನು ಕಂಪ್ಲೀಟಾಗಿ ಬಿಟ್ಬಿಡೋದೇ ಸರ್ವ ಸಂಕಲ್ಪ ಸನ್ಯಾಸ ಅಂತಂದ್ಬಿಟ್ಟು. ಹಾಗಂದು ಮಾತ್ರಕ್ಕೆ ಅವನು ಬರೀ ಅದನ್ನು ಯೋಚನೆ ಮಾಡೋದನ್ನ ಅಥವಾ ಮಾಡ್ತಾ ಇರುವಂಥ ಕೆಲಸವನ್ನು ಕಂಪ್ಲೀಟಾಗಿ ಬಿಟ್ಬಿಟ್ಟು ಕೂತ್ಕೊಂಡ್ಬಿಡೋದು ಅಂತಲ್ಲ, ಅದರಲ್ಲಿ ಅಟ್ಯಾಚ್ಮೆಂಟ್ ಇಟ್ಕೊಂಡು, ಮಮತೆ ಇಟ್ಕೊಂಡು, ಆಸಕ್ತಿ ಇಟ್ಕೊಂಡು ಅಥವಾ ದ್ವೇಷದಿಂದ ಆ ಒಂದು ವಿಷಯಗಳ ಬಗ್ಗೆ ಅವನು ಸದಾ ಚಿಂತಿಸ್ತಾ ಇರ್ತಾನಲ್ವಾ, ಅದನ್ನು ಬಿಟ್ಬಿಡಬೇಕು ಅಂತಂದ್ಬಿಟ್ಟು ನಾವು ತಿಳ್ಕೊಂಡಿದ್ವಿ. ಈ ರೀತಿ ತ್ಯಾಗ ಅಥವಾ ಈ ರೀತಿ ನಾವು ತ್ಯಾಗ ಮಾಡಿರುವಂತಹ ಕರ್ಮಗಳನ್ನು ಸರಿಯಾದ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ತೀವಿ. ಅದರಲ್ಲಿ ಇದು ಯಾವುದೇ ಬಾಧೆಯನ್ನು ಮಾಡೋದಿಲ್ಲ. ಈ ಸರ್ವ ಸಂಕಲ್ಪ ಸನ್ಯಾಸ ಅನ್ನೋದಿದೆಯಲ್ಲ, ಇದು ನಾವು ಮಾಡುವಂಥ ಕೆಲಸಕ್ಕೆ ಯಾವುದು ಬಾಧೆ ಮಾಡೋದಿಲ್ಲ. ಅಂದರೆ ಅರ್ಥ ಏನು? ಈಗ ನಾವು ಏನಾದರೂ ಒಂದು ಕೆಲಸ ಮಾಡಿದಾಗ ಅದಕ್ಕೆ ಪ್ಲ್ಯಾನ್ ಮಾಡ್ತೀವಿ, ನಾನು ಮಾಡ್ತಾ ಇದ್ದೀನಿ ಅನ್ನುವಂಥ ಭಾವನೆ ನಮ್ಮಲ್ಲಿರುತ್ತೆ. ಅಥವಾ ನನಗೆ ಯಾರು ತುಂಬ ಇಂಪಾರ್ಟೆಂಟ್ ಆಗಿರ್ತಾರೋ ಅಥವಾ ನನಗೆ ಯಾರಲ್ಲಿ ಮಮತೆ ಇರುತ್ತೋ, ಆಸಕ್ತಿ ಇರುತ್ತೋ ಅಂಥವ್ರು ಇದನ್ನು ಮಾಡಬೇಕು, ನಾನು ಯಾರನ್ನು ದ್ವೇಷಿಸ್ತೀನೋ ಅಂಥವ್ರು ಇದನ್ನು ಮಾಡಬಾರ್ದು. ಈ ರೀತಿ ಬೇಕಾದಷ್ಟು ಸಂಕಲ್ಪಗಳು ನಮ್ಮಲ್ಲಿ ಹೇಳ್ತಾ ಇರುತ್ತೆ. ಅದೆಲ್ಲವೂ ಇಲ್ಲದೆ ಆ ಬುದ್ಧಿಯಲ್ಲಿ, ಆ ಮನಸ್ಸಿನಲ್ಲಿ ಬರೀ ಭಗವಂತನ ಚಿಂತನೆ ಇದ್ದು, ಆ ಭಗವಂತನಲ್ಲದೆ ಬೇರೆ ಏನೂ ನಮ್ಮ ಬುದ್ಧಿ ಮನಸ್ಸಿನಲ್ಲಿ ಉಳಿಯೋದಿಲ್ವೋ, ಆ ರೀತಿಯಿಂದ ಆ ಭಗವದ್ ಬುದ್ಧಿಯಿಂದ ನಾವು ಏನು ಕೆಲಸ ಮಾಡ್ತೀವೋ ಅಥವಾ ಯಾವ ವಿಷಯಗಳನ್ನು ಗ್ರಹಿಸ್ತೀವೋ ಅಥವಾ ನಾವು ಏನನ್ನು ತ್ಯಾಗ ಮಾಡ್ತೀವೋ ಅದನ್ನೆಲ್ಲ ನಾವು ಸಂಕಲ್ಪದಿಂದ ಹುಟ್ಟಿರುವಂಥದ್ದು ಅಂತ ಹೇಳೋದಿಲ್ಲ. ಅದು ತಂತಾನಾಗಿ ಭಗವಂತನ ಮೂಲಕ ಬಂದಿರುವಂಥದ್ದು ಅಂತ ಹೇಳ್ತೀವಿ. ಅಂದರೆ ನಾವು ಯಾವಾಗ ಮನಸ್ಸು ಬುದ್ಧಿಯಲ್ಲಿ ಭಗವಂತನನ್ನು ಇಟ್ಕೊಂಡು ತ್ಯಾಗ ಮಾಡ್ತೀವೋ ಅಥವಾ ಸ್ವೀಕಾರ ಮಾಡ್ತೀವೋ, ಆ ರೀತಿ ಏನು ಕೆಲಸ ಮಾಡಿದ್ರೂ ಕೂಡ ಇದು ಸಂಕಲ್ಪದಿಂದ ಹುಟ್ಟಿರುವಂಥದ್ದಲ್ಲ ಅಂತ ಹೇಳ್ತೀವಿ. ಇದನ್ನೆಲ್ಲ ಯಾರು ಮಾಡೋದಕ್ಕಾಗುತ್ತೆ ಅಂತಂದರೆ ಜ್ಞಾನಿ ಮಹಾತ್ಮರು ಮಾತ್ರ ಈ ರೀತಿ ಮಾಡೋದಕ್ಕಾಗೋದು. ಸೊ ಅದಕ್ಕೆ ಭಗವಂತ ಹೇಳ್ತಾನೆ, ಇಂಥ ಮಹಾತ್ಮರಿದಾರಲ್ಲ ಇವರು ಯಾವುದೇ ರೀತಿಯಲ್ಲಿ ಅವರು ನಡ್ಕೊಳ್ತಾ ಇದ್ರೂ ಕೂಡ ಅವರೆಲ್ಲ ನನ್ನಲ್ಲೇ ವರ್ತಿಸ್ತಾ ಇದ್ದಾರೆ ಅಂತ ಅರ್ಥ ಮಾಡ್ಕೋಬೇಕು. ಅಂದರೆ ಅವರ ಮನಸ್ಸಲ್ಲಿ, ಅವರ ಹೃದಯದಲ್ಲಿ, ಅವರ ಬುದ್ಧಿಯಲ್ಲಿ ಬರೀ ಭಗವಂತನೇ ತುಂಬಿಕೊಂಡಿರ್ತಾನೆ. ಅದಕ್ಕೋಸ್ಕರನೇ ಅವ್ರು ಏನೇ ಕೆಲಸ ಮಾಡ್ತಾ ಇದ್ರೂ ಕೂಡ ಅವರು ಭಗವಂತನಿಗಾಗಿ, ಭಗವಂತನಿಗೋಸ್ಕರ, ಭಗವಂತನಿಂದನೇ ಈ ಕೆಲಸಗಳನ್ನೆಲ್ಲ ಮಾಡ್ತಾ ಇದ್ದಾರೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಅಲ್ಲಿ ಬೇರೆ ಇನ್ನೇನು ಬರೋದಿಲ್ಲ. ಅಲ್ಲಿ ಸಂಕಲ್ಪದಿಂದ ಇದು ಯಾವುದು ಆಗ್ತಾ ಇಲ್ಲ, ಅದು ಭಗವಂತನಿಗಾಗಿ ಮಾಡ್ತಾ ಇರುವಂಥದ್ದಾಗಿರೋದ್ರಿಂದ ಅವರು ನನ್ನಲ್ಲೇ ವರ್ತಿಸ್ತಾ ಇರ್ತಾರೆ ಅಂತಂದ್ಬಿಟ್ಟು ಭಗವಂತ ಹೇಳಿದ್ದಾನೆ. ಇನ್ನು ಮುಂದಿನ ಪ್ರಶ್ನೆ ಏನು ಅಂತಂದರೆ, ಮನುಷ್ಯ ಭೋಗಗಳ ಪ್ರಾಪ್ತಿಗೋಸ್ಕರ ಕೆಲಸವನ್ನು ಮಾಡ್ತಾನೆ ಮತ್ತು ಅವುಗಳಲ್ಲಿ ಆಸಕ್ತನಾಗ್ತಾನೆ. ಅದಕ್ಕೋಸ್ಕರನೇ ಶಬ್ದಾದಿ ವಿಷಯಗಳಲ್ಲಿ ಆಸಕ್ತಿಯ ಅಭಾವವನ್ನು ಹೇಳೋದೇ ಬೇಕಾದಷ್ಟಾಗಿತ್ತು. ಇಲ್ಲಿ ಕರ್ಮಗಳಲ್ಲಿ ಆಸಕ್ತಿಯ ಅಭಾವವನ್ನು ಹೇಳುವಂಥ ಅವಶ್ಯಕತೆ ಏನಿತ್ತು ಅಂತಂದ್ಬಿಟ್ಟು ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಂದರೆ ಒಬ್ಬ ಮನುಷ್ಯ ಭೋಗಗಳನ್ನು ಭೋಗಿಸ್ಬೇಕು ಅಂತ ಕೆಲಸ ಮಾಡ್ತಾನೆ ಮತ್ತು ಅದರಲ್ಲಿ ಆಸಕ್ತಿ ಆಗ್ತಾನೆ. ಅದಕ್ಕೇ ಶಬ್ದಾದಿ ವಿಷಯಗಳ ಆಸಕ್ತಿ ಅಂದರೆ ನೀನು ನಿನ್ನ ಇಂದ್ರಿಯಗಳು ಏನಿದೆಯೋ ಅದರಲ್ಲಿರುವಂಥ ಆಸಕ್ತಿಯ ಅಭಾವವನ್ನು, ಅಂದರೆ ಅದನ್ನು ಬಿಟ್ಬಿಡಬೇಕು. ನಿನ್ನ ಇಂದ್ರಿಯಗಳ ಮೂಲಕ ಇಂದ್ರಿಯ ವಿಷಯಗಳ ಜೊತೆ ಅದರ ಸಂಪರ್ಕ ಆಗುತ್ತಲ್ವಾ, ಅದರಲ್ಲಿ ನೀನು ಆಸಕ್ತಿಯನ್ನು ಇಟ್ಕೋಬಾರ್ದು ಅಂತ ಹೇಳಿದ್ರೆ ಅದೇ ಸಾಕಾಗಿತ್ತು. ಕರ್ಮಗಳಲ್ಲೂ ಆಸಕ್ತಿ
ಆಸಕ್ತಿಯ ಅಭಾವವನ್ನು ಹೇಳುವ ಅವಶ್ಯಕತೆ ಏನಿದೆ ಅಂತಂದ್ಬಿಟ್ಟು ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಉತ್ತರ ಏನು ಅಂತಂದರೆ, ಭೋಗಗಳಲ್ಲಿ ಆಸಕ್ತಿಯ ತ್ಯಾಗ ಆದಮೇಲೂ ಕೂಡ ಕರ್ಮಗಳಲ್ಲಿ ಅವರಿಗೆ ಆಸಕ್ತಿ ಇರುವಂಥ ಸಂಭವ ಇದೆ. ನೋಡಿ, ಈಗ ನನಗೆ ಏನೋ ಒಂದು ಬೇಕು, ನನ್ನ ಇಂದ್ರಿಯಗಳನ್ನು ತೃಪ್ತಿಪಡಿಸ್ಕೋಬೇಕು ಅನ್ನೋ ಕಾರಣದಿಂದ ನಾವೇನೋ ಒಂದಷ್ಟು ಕೆಲಸ ಮಾಡ್ತಿರ್ತೀವಿ. ಅದನ್ನು ಬಿಟ್ಬಿಡ್ತೀವಿ ಅಂತ ಇಟ್ಕೊಳ್ಳಿ, ಅದ್ರ ಮೇಲೆ ಆಸಕ್ತಿನೂ ಇಟ್ಕೊಳ್ಳದೆ ಅದನ್ನು ಬಿಟ್ಬಿಟ್ರೂ ಕೂಡ ನಾವು ಮಾಡುವಂಥ ಕೆಲಸದಲ್ಲಿ ಕೆಲವೊಂದು ಸರಿ ನಮಗೆ ಆಸಕ್ತಿ ಇರುತ್ತೆ. ಆದ್ದರಿಂದ ನನಗೇನೂ ಬೇಡ, ಆದರೆ ಆ ಕೆಲಸದಲ್ಲೂ ಕೂಡ ಒಂದು ಅಟ್ಯಾಚ್ಮೆಂಟ್ ಅನ್ನೋದು ಬಂದುಬಿಡುತ್ತೆ. ಯಾಕೆ ಅಂತಂದರೆ, ಯಾವುದೇ ಫಲ ಇಲ್ಲದೆ ಇರುವಂತಹ ವ್ಯರ್ಥ ಕರ್ಮಗಳಲ್ಲೂ ಕೂಡ ಪ್ರಮಾದಿ ಮನುಷ್ಯರ ಆಸಕ್ತಿ ಕಂಡು ಬರುತ್ತೆ. ಅದಕ್ಕೋಸ್ಕರನೇ ಆಸಕ್ತಿಯ ಸರ್ವತಾ ಅಭಾವವನ್ನು ತೋರಿಸೋದಕ್ಕೋಸ್ಕರ ಹೀಗೆ ಹೇಳಬೇಕಾದಂಥ ಒಂದು ಪ್ರಸಂಗ ಬರುತ್ತೆ. ನೋಡಿದ್ರಾ, ನಮ್ಮ ಇಂದ್ರಿಯಗಳಿಗೆ ಸುಖವನ್ನು ಕೊಡುವಂಥ ಕೆಲಸಗಳನ್ನು ನಾವು ಎಲ್ಲವನ್ನ ಬಿಟ್ಬಿಟ್ರೂ ಕೂಡ ಯಾವುದೋ ಒಂದು ಭೋಗವನ್ನು ಭೋಗಿಸ್ಬೇಕು ಅನ್ನೋದಿಲ್ಲ ಅಂತಂದ್ರೂ ಯಾವುದೋ ಒಂದು ಕೆಲಸದಲ್ಲಿ ನನಗೆ ಅಟ್ಯಾಚ್ಮೆಂಟ್ ಇರುತ್ತೆ. ಅದರಲ್ಲಿ ನನಗೇನೂ ಫಲ ಅಪೇಕ್ಷೆಗಳು ಇರೋದಿಲ್ಲ, ಆದ್ರೂ ಕೂಡ ನಾನು ಆ ಕೆಲಸದಲ್ಲಿ ಅಟ್ಯಾಚ್ ಆಗಿಬಿಟ್ಟಿರ್ತೀನಿ. ಅದರಲ್ಲೂ ಕೂಡ ನನಗೆ ಆಸಕ್ತಿ ಅನ್ನೋದು ಇರಬಾರದು ಅಂತ ಹೇಳೋದಕ್ಕೋಸ್ಕರ ಇಲ್ಲಿ ಈ ರೀತಿ ಹೇಳಿದ್ದಾರೆ. ನೋಡಿದ್ರೆ ಎಷ್ಟು ವಿಶೇಷವಾದಂಥ ಒಂದು ವಿಷಯ ಇದು. ಈಗ ನಮ್ಮ ಇಂದ್ರಿಯಗಳನ್ನು ತೃಪ್ತಿಪಡಿಸ್ಕೊಳ್ಳೋದಕ್ಕೆ, ಭೋಗಗಳನ್ನು ಭೋಗಿಸೋದಕ್ಕೆ ನಾವು ಕೆಲವೊಂದು ತ್ಯಾಗವನ್ನು ಮಾಡ್ತೀವಿ. ಅದರ ಮೇಲೆ ಆಸಕ್ತಿ ಇಟ್ಕೊಳ್ಳದೆ ನಾವು ಅದನ್ನು ತ್ಯಾಗ ಮಾಡಿದ್ಮೇಲೂ ಕೂಡ ಕರ್ಮಗಳಲ್ಲಿ ನನಗೆ ಯಾವುದೇ ಫಲ ಇಲ್ಲದೆ ಇರುವಂಥ ವ್ಯರ್ಥ ಕರ್ಮಗಳು ಅಂತ ಹೇಳ್ತಾರೆ, ಅದರಲ್ಲೂ ಕೂಡ ಕೆಲವರಿಗೆ ಆಸಕ್ತಿ ಇರೋದನ್ನು ನಾವು ನೋಡ್ತೀವಿ. ಅದಕ್ಕೆ ಅದ್ರ ಮೇಲೂ ನಿನಗೆ ಆಸಕ್ತಿ ಇರಬಾರ್ದು, ನೀನು ಮಾಡ್ತಾ ಇರುವಂಥ ಕೆಲಸದ ಮೇಲೂ ನಿನಗೆ ಆಸಕ್ತಿ ಇರಬಾರ್ದು ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಕಂಪ್ಲೀಟಾಗಿ ಆಸಕ್ತಿಯನ್ನು ಸರ್ವಥಾ ಬಿಡೋದನ್ನು ಹೇಳೋದಕ್ಕೋಸ್ಕರ ಇಲ್ಲಿ ಈ ರೀತಿ ಹೇಳಿದ್ದಾರೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.